ಹೋಗಿದ್ದೆ ಖಾಲಿ ಆಗಿದ್ದು ಒಂದು ಏನು ಹೇಳಂಗಿಲ್ಲ ಇರುತ್ತೆ ಅದೇ ಮಿನಿಮಮ್ ಕಾರಣ ರೈಸ್ ಆದರೂ ಊಟ ಬಡಿಸ್ಬೇಕಾದ್ರೆ ನೀವು ತುಂಬ ಕೈ ದೊಡ್ಡದು ಜಾಸ್ತಿನೇ ಬರುತ್ತೆ ನೀರಾಕ ಕಡೆ ಬರೋಕೆ ಹಿಂಗೆ ಆಗ್ಬೇಕು ಅಂದರೆ ಒಂದಷ್ಟು ಜಾಸ್ತಿ ಆಗ್ಬಿಡು ಅಂತ ಯೋಚನೆ ಮಾಡೋದ ಜನ ಇರ್ಬೇಕು ನಾಳೆ ಇವತ್ತು ತಿಂದವ್ರು ನಾಳೆ ಬರ್ಬೋದು ಒಂದು ಸಲ ಅವನು ಸರಿಯಾಗಿಲ್ಲ ಅಂದರೆ ಈ ರೋಡಲ್ಲಿ ಹೋದ್ರೆ ಈ ಕಡೆ ತಿರುಗಿ ನೋಡೋದು ಹೆಚ್ಚು ಜನ ಇದ್ರು ತಿನ್ನಪ್ಪ ಮಗನ ಹತ್ರ ಯಾಕಾರ ತಿನ್ನು ಅಂತ ಅದೇ ಚೆನ್ನಾಗಿತ್ತು ಅಂದರೆ ಈಗ ತಿಂದೆ ಗೋವಪ್ಪ ಅಲ್ಲಿ ಅಲ್ವಾ ಹೌದು ಅದೇ ಮುಖ್ಯ ಬೇರೆ ಕಡೆ ಎಲ್ಲ ಹೋಗ್ಬೇಕಾಗಿತ್ತು ಇವಾಗ ನೆನಪಾಯ್ತು ಸಡನ್ನಾಗಿ ಈ ಕಡೆ ಇದು ಅಡುಗೆ ತುಂಬ ಚೆನ್ನಾಗಿ ಮಾಡ್ತಾರೆ ಮನೇಲಿ ಊಟ ಮಾಡೋದಂಗೆ ಇರುತ್ತೆ ಯಾವಾಗಿಂದ ಬರ್ತೀರಾ? ನಾವು ಈ ಕಡೆ ಬಂದಾಗೆಲ್ಲ ಬರ್ತಾ ಇರ್ತೀವಿ ಕಂಪ್ನಿ ವರ್ಕ್ ಮೇಲೆ ಅಡ್ಡಾಡ್ತಾ ಇರ್ತೀವಿ ಬರ್ತಾ ಇರ್ತೀವಿ ಸರ್ ಬಾ ಚಿಕನ್ ಸರ್ವಾ ಒಂದು ರೈಸ್ ಕವರ್ ತೆಗಿ ಪಾರ್ಸಲು ಕರೆ ಮಾಂಸ ಮುದ್ದೆ ಏನು ಬೇಕು ಹಾಕ್ಕೊಡು ರೈಸ್ ಹಾಕ್ಕೊಡು ಕಾಸು ಕೊಟ್ಟರೆ ಗೊತ್ತಾಗುತ್ತೆ ಎಷ್ಟು ಕೆ ಜಿ ಪುಡಿ ತಂದಿದ್ದೀನಿ ಅಂತ ಇದು ತರೋಕ್ಕಾಗಲ್ಲ ಸೂಪರ್ ಆಗಿರ್ತದೆ ಲೋಕಲಲ್ಲೇ ಮರಿ ಯಾವ ಕೆ ಜಿ ಇರ್ತಾರೆ ಅದೇ ಮರಿದೆ ಬೋಟಿ ಮಾರ್ಕೆಟ್ದು ದೊಡ್ಡಿದು ಮತ್ತು ಬೇರೆ ಕಡೆ ತಂದು ಹಾಕ್ತಾರಲ್ಲ ಕೆಲವು ದಿಲ್ಲಿ ಬೋಟಿ ಅಂತೆಲ್ಲ ಬರ್ತವೆ ಅದೆಲ್ಲ ತಂದು ಯೂಸೇ ಮಾಡಲ್ಲ ಇಲ್ಲಿ ಬೇರೆ ಕಡೆ ಒಂದು 10 ರೂಪಾಯಿ 20 ರೂಪಾಯಿ ಕಮ್ಮಿ ಸಿಗ್ಬೋದು ಆದರೆ ಇಲ್ಲಿ ರೇಟ್ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ 100% ನಿಂತು ನಾವು ಹೊಡ್ಸ್ಕೊಂಡು ಬಂದಿರೋ ಬೋಟಿ ಎಲ್ಲರೂ ತಗೊಂಡು ಪ್ರೂವ್ ಮಾಡ್ಕೊಳ್ಳಿ ಫ್ರೆಶ್ನೆಸ್ ಇಲ್ಲ ಅಂದರೆ ತಿನ್ನಲೇಬೇಕು ಜಾಸ್ತಿನೇ ಇರುತ್ತೆ ಹಾಫ್ ಕೇಳಿದ್ರು ಅಷ್ಟೇ ಕೊಡೋದು ನಾನು ಹಾಫ್ ಕೇಳಿದೆ ಹಾಫ್ ಕೊಡೋಣ ಅಂದ್ರೂ 100 ರೂಪಾಯಿ ಇಸ್ಕೊಳ್ಳೋದು 100 ರೂಪಾಯಿ ಮೇಲೆ 1 ರೂಪಾಯಿ ಹೆಚ್ಚೆ ಕೊಟ್ಟರು ಇಸ್ಕೊಳ್ಳೋದ ಪೀಸ್ ದಪ್ಪ ಇರ್ತವೆ 6-7 ಪೀಸ್ ಬೇರೆ ಕಡೆ ನೋಡ್ಬೋದು ಸಣ್ಣ ಪೀಸ್ ಎಲ್ಲ ಮಾಡಿ 6-7 ಪೀಸ್ ಕೊಡ್ತಾರೆ ದೊಡ್ಡ ಪೀಸ್ ಕೆಲವು ದೊಡ್ಡ ನೋಡಿ ಹೋಗಿ ನೋಡ್ದವ ಇಲ್ಲಿ ಒಂದ್ಸಲಿ ತಿಂದೋದರೆ ಒಂದು ವಾಪಸ್ ತಿನ್ನೋದು ತಲೆ ಹುಣ್ಸನು ಅಷ್ಟೇ ಈಗ ಬೆಳಿಗ್ಗೆ ಸುಟ್ಟಿರ್ತಾರೆ ಅದೇ 11 ಗಂಟೆಗೆ ಸಿಗುತ್ತೆ ಲಿಮಿಟೆಡ್ ಸಿಗುತ್ತೆ ಜಾಸ್ತಿ ಸಿಗೋಲ್ಲ
ಬೇಗ ಬಂದರೆ ಸಿಗುತ್ತೆ, ಇಲ್ಲ ಅಂದರೆ ಸಿಗಲ್ಲ. ಕ್ಲೀನಾಗಿ ಬೆಂದಿರುತ್ತೆ, ಚೆನ್ನಾಗಿರ್ತದೆ, ಗ್ಯಾರಂಟಿ. ಅದು ಮಿನಿ ಗುಜ್ಜು ಥರ ಮಾಡಿರ್ತೀವಿ, ಈ ಕಡೆ ಮಸಾಲೆ ಜಾಸ್ತಿ ಇರೋಲ್ಲ. ಒಂದು ನೆಂಚ್ಕೊಂಡು ತಿಂದ್ರೂ ತಿನ್ಬೋದು, ಇಲ್ಲ ಏನು ಎಲ್ಲದಕ್ಕೂ ನೋಡಿ ಅಡ್ಜಸ್ಟ್ಮೆಂಟ್ ಮಾಡಿರ್ತೀವಿ. ತುಂಬ ಚೆನ್ನಾಗಿರುತ್ತೆ, ನೀವು ನೋಡ್ಬೋದು. ಹಳೇದು ಮಳೆದು ಹಾಕಿದರೆ ರೆಡ್ ಇರುತ್ತೆ ಸ್ವಲ್ಪ ಮಾಂಸ, ಈ ಥರ ಪಿಂಕ್ನೆಸ್ ಬರೋಲ್ಲ. ಹೌದು, ಈ ಥರ ಗ್ರೇವಿನೂ ಬರೋಲ್ಲ. ಹಾಂ, ಏನು ಹೊಡೆದಿರ್ತಾರೆ ಅದೇ ಇದು ತುಂಬ ಚೆನ್ನಾಗಿರುತ್ತೆ, ಕ್ಲೀನಾಗಿ ಬೆಂದಿರುತ್ತೆ. ಅವ್ರು ತಿಂದ್ರಲ್ಲ ಅವ್ರನ್ನೇ ಕೇಳಿ ಹೇಳ್ತಾರೆ. ತಿನ್ನೋದಕ್ಕೆ ಇಂತಾನೆ ಬರಬೇಕು, ತಿನ್ನಬೇಕು. ರೇಟ್ ಜಾಸ್ತಿ ಆಯ್ತಲ್ಲಪ್ಪ ಅಂತ ಕೊರಗೋರು ಅಲ್ಲೇ ಇರಬೇಕು, ಹೋಗೋಂಗಿಲ್ಲ. ಏನಿಲ್ಲ, ಹೊಟ್ಟೆ ತುಂಬ ತಿನ್ನಬೇಕು. ಒಂದು 10 ರೂಪಾಯಿ 20 ರೂಪಾಯಿ ಜಾಸ್ತಿ ಇರ್ಬೋದು. ಎಲ್ಲ ಈರುಳ್ಳಿ ಎಲ್ಲ ಮಸಾಲೆ ಹಾಕಿದ್ರೆ ಅದು ನಾನ್ ವೆಜ್ಜಿಗೆ ಸರಿ, ಇಲ್ಲ ಅಂದರೆ ನಾವು ನಾನ್ ವೆಜ್ ಅದೇ ರೆಡಿ ಕೊಡೋಕ್ಕೂ ಆಗಲ್ಲ. ತುಂಬ ಚೆನ್ನಾಗಿರುತ್ತೆ. ಹೌದು. ಯಾಕಂದ್ರೆ ಮುದ್ದೆ ತಿಂದವ್ರು ನೋಡ್ಬೋದು, 25 ರೂಪಾಯಿ ಒಂದು ಮುದ್ದೆ. ಬೇರೆ ಕಡೆಲ್ಲ 20 ರೂಪಾಯಿಗೆಲ್ಲ ಇದೆ. ಲೋ ಕ್ವಾಲಿಟಿ ಇಟ್ಟು ನಾವು ಹಾಕಲ್ಲ, ಆ ಥರ ಅರ್ಧಂಬರ್ಧ ತರಲ್ಲ. ಗ್ಯಾರಂಟಿ ಚೆನ್ನಾಗಿರುತ್ತೆ. ಒಂದು 5 ರೂಪಾಯಿ ಹೆಚ್ಚಾಗಿರ್ಬೋದು. ಈಗಿನ ರೇಟ್ 60 ರೂಪಾಯಿ 55-60 ರೂಪಾಯಿ ಆಗಿಟ್ಟಿದೆ. 25 ರೂಪಾಯಿ ಮರಲಿಲ್ಲ ವರ್ಕೌಟ್ ಆಗಲ್ಲ. ಅದಕ್ಕೆ 3 ರೂಪಾಯಿ ತಟ್ಟೆ ಹಾಕ್ಬೇಕು, ಎಲ್ಲ ಇರುತ್ತೆ. ಅಡಿಕೆ ತಟ್ಟೆ ಯೂಸ್ ಮಾಡ್ತೀವಿ. ಅದರಿಂದ ಅದು ಲಾಭ 25 ರೂಪಾಯಿ. ಕೆಲವರು ಒಂದೇ ಮುದ್ದೆ ತಿಂತಾರೆ, ಅವಾಗೆಲ್ಲ ವರ್ಕೌಟ್ ಆಗಲ್ಲ. ಅದರಿಂದ 25 ರೂಪಾಯಿ ಮಾಡಿದ್ವಿ, 25 ರೂಪಾಯಿ ಚೆನ್ನಾಗಿರುತ್ತೆ. ರೆಡಿಮೇಡ್ ಆದರೆ ಹಿಂಗೆ ಬರೋಲ್ಲ, ನೋಡ್ಕೋಬೋದು. ಯಾಕಂದರೆ ಅಂಗಡಿಯವರು ನಂಬರ್ ಕೊಡ್ತೀನಿ ಕೇಳ್ಕೊಳ್ಳಿ. ಸುಮಾರು 2,000 ರೂಪಾಯಿ ಮೂಟೆ ಇದು. ಇನ್ನು 1,100 ರೂಪಾಯಿನ ಅಕ್ಕಿ ಹಾಕೋದಿಲ್ಲ. 1,200, 1,500, 1,200 ರೂಪಾಯಿನ ಅಕ್ಕಿನೂ ಹಾಕಲ್ಲ. 2,000 ರೂಪಾಯಿ ಮೂಟೆ ಅಕ್ಕಿ. ಇದು ಸಾಮಾನ್ಯವಾಗಿ ಅಡಿಗೆ ಈ ಥರ ಪಾಕಶಾಲೆ ಈ ಥರ ಹೋಗ್ಬೇಕು, ಒಳ್ಳೆ ಹೋಟ್ಲಿಗೆ ಹೋಗ್ಬೇಕು. ಆದರೆ ಈ ಕುಟುಂಬದಲ್ಲಿ ಕೂಡ ನಿಮಗೆ 2,000 ರೂಪಾಯಿ ಮೂಟೆ ಅಕ್ಕಿ ಸಿಗೋದು 5-20 ರೂಪಾಯಿ. ಹೌದು. ತಿಂದವರು ನೆಮ್ಮದಿಯಾಗಿರ್ಬೇಕು. ನಮಗೂ ನಾವು ಜನ ಇರ್ಬೇಕು, ಅವರು ಜನ ಇರ್ಬೇಕು, ಇಬ್ಬರು ಜನ ಇರಬೇಕು ಅನ್ನೋಕ್ಕೋಸ್ಕರ 5-20 ರೂಪಾಯಿ 10 ರೂಪಾಯಿ 20 ರೂಪಾಯಿ ಜಾಸ್ತಿ ಅನ್ಕೊಳ್ಳಿ. ಆದರೆ ಆ ಕ್ವಾಂಟಿಟಿ ಇದರ ನಿಮ್ಮ ತಂಡೆಗೆ ಬರುತ್ತೆ, ನಿಮ್ಮ ಜೊತೆಗೆ ಇರುತ್ತೆ. ತಗೊಂಡು ಹೋದವರು ಗ್ರೇವಿ ಸೆಮಿ ಗ್ರೇವಿ ಥರ ಇರ್ತದೆ, ಟೇಸ್ಟಿಯಾಗಿರ್ತದೆ. ನೋಡಿರ್ಬೋದು, ಚಿಲ್ಲಿ ಆಗಿರ್ತದೆ ಸ್ವಲ್ಪ. ಹೌದು. ಮತ್ತು ಯಾರೇ ಬಂದ್ರೂ ಸ್ವಲ್ಪ ಟೇಸ್ಟಿಗೋಸ್ಕರ ರೈಸ್ ತೊಗೊಂಡ್ರು ಸ್ವಲ್ಪ ಹಾಕ್ತಾರೆ. ನಾನ್ ವೆಜ್ ಅಂತ ಬರ್ತಾರೆ, ನಾನ್ ವೆಜ್ ತಿನ್ನೋರಿಗೆ ನಾನ್ ವೆಜ್ ತರಕಾರಿ ರೆಡಿ ಮಾಡಿರ್ತೀವಿ. ಆದರೆ ಅಷ್ಟೇ ಚೆನ್ನಾಗಿರ್ತದೆ. ತರಕಾರಿ ಸಾಂಬಾರು ಮೂಲಂಗಿ ನೋಡಿ, ತರಕಾರಿ ಸಾಂಬಾರು ಕೂಡ ಮೂಲತಃ ನಾವು ಹಾಸನ ಹುಟ್ಟಿಯವರು, ಸಕಲೇಶ್ಪುರ ತಾಲೂಕವರು. ನಾವು ಬಂದು ಸುಮಾರು 98 ಇಲ್ಲಿ ಬಂದಿದ್ದು. ಆಮೇಲೆ ಸುಮಾರು 15 ವರ್ಷದಿಂದ ಕೆಲಸ ಮಾಡ್ತಾಯಿದ್ವಿ. ಇದು ನಾಗರಬಾವಿ ರಿಂಗ್ ರೋಡು, ಸುಮ್ಮನಹಳ್ಳಿ ಶಿವಪುರ ಕಡೆಯಿಂದ ಬಂದರೆ ಸುಮ್ಮನಹಳ್ಳಿಯಿಂದ ಬಂದರೆ ಒಂದೇ ರೋಡು, ಗೊರಗುಂಟೆಪಾಳ್ಯದಿಂದ ಒಂದೇ ರೋಡು, ಬನಶಂಕರಿಗೆ ಹೋಗೋ ರೋಡು. ಚಂದ್ರ ಲೇಔಟ್ ಬಸ್ ಸ್ಟಾಪ್ ಅಂತ ಹೇಳಿದ್ರೆ ಇಲ್ಲಿ ಸಿಗುತ್ತೆ. ಇಲ್ಲ ದುರ್ಗಾ ಪರಮೇಶ್ವರ ದೇವಸ್ಥಾನ ಅಂತ ಹೇಳ್ಬಿಟ್ಟು ಹೋಗಿದ್ರೆ ದುರ್ಗಾ ಪರಮೇಶ್ವರ ದೇವಸ್ಥಾನ ಚಂದ್ರ ಲೇಔಟ್ ಅಂತ ಹಾಕೊಂಡ್ರೆ ಅದ್ರ ಬ್ಯಾಕ್ ಸೈಡ್ ರಿಂಗ್ ರೋಡಲ್ಲೇ ಇರೋದು. ಇದಕ್ಕೆ ನಾವು ಮೊದಲು ಬಿರಿಯಾನಿ ಆರ್ಡರ್ ಮಾಡಿದ್ವಿ. ಬಿರಿಯಾನಿ ಹೆಸರಿತ್ತು. ಎಲ್ಲಿ ಮಾಡಿದ್ರಿ? ರೆಡಿ ರೋಡಲ್ಲಿ. ಆಮೇಲೆ ಕೊರೋನಾ ಟೈಮಲ್ಲಿ ಅದನ್ನು ಕ್ಲೋಸ್ ಮಾಡಿಬಿಟ್ಟು ಇದು ಇತ್ತು ಅದು ಇತ್ತು, ಅವೆಲ್ಲ ಬಾಡಿ ಕಟ್ಟಕ್ಕೆ ಏನೇನು ನಡೆಸ್ತಾ ಇದ್ರು. ಹೆಂಗಿದೆ ಸರ್ ರೆಸ್ಪಾನ್ಸ್, ಹೆಂಗಿದೆ ಜನದ್ದು? ತುಂಬ ಚೆನ್ನಾಗಿದೆ, ಇರೋದಿದೆ, ತುಂಬ ಚೆನ್ನಾಗಿದೆ. 12:30 ಬರ್ತೀವಿ, 12:30ಯಿಂದ ಪಕ್ಕ 5 ಗಂಟೆವರೆಗೆ ಇದೆ. ಯಾವ ಥರ ರಜಾ ಇದೆಯಾ? ರಜಾ ಆಲ್ಮೋಸ್ಟ್ ಇಲ್ಲಿ ಇರೋದೇ ಇಲ್ಲ. ರಜಾ ಸಾಮಾನ್ಯ ಹಬ್ಬಗಳಲ್ಲೂ ಇರುತ್ತೆ, ಎಲ್ಲ ದಿವಸನೂ ಇರುತ್ತೆ. ಚಪಾತಿ, ಪರೋಟ, ರೈಸು, ಚಿಕನ್ನು, ಲಿವರು, ಬೋಟಿ, ಮಟನು, ತಲೆಮುಖ. ಹಾಫು ಫುಲ್ಲು ಅಂತ ಇಲ್ಲ, ಮಿನಿಮಮ್ ಅಂತ. ಮಿನಿಮಮ್ ಊಟ ತುಂಬ ಕೊಡ್ತೀವಿ. ಹಾಫ್ ಅಂದರೂ ಅಷ್ಟೇ ಕೊಡ್ತೀವಿ, ಫುಲ್ ಅಂದರೂ ಅಷ್ಟೇ ಕೊಡ್ತೀವಿ. ಹೇಳಿ ಅಣ್ಣ. ಚಿಕನ್ 100 ರೂಪಾಯಿ, ಬೋಟಿ 100 ರೂಪಾಯಿ. ಬೇರೆ ಕಡೆ ತೊಗೊಂಡ್ರೆ ಅದೇ ಬೋಟಿ 150 ರೂಪಾಯಿ ಇರ್ತದೆ, ಅದೇ ಚಿಕನ್ 150 ರೂಪಾಯಿ ಇರ್ತದೆ. ನಾವು ಹಾಫು ಅಂತ ಕೊಟ್ಟು ನಾವು ಫುಲ್ ಅಂತ ಕೊಟ್ಟು 150 ತಗೊಳ್ಳಲ್ಲ. ಹಾಫು ಅಂತ ಕೊಟ್ಟು 40 ಕಮ್ಮಿ ಕೊಟ್ಟು ಕಮ್ಮಿ ತಗೊಳ್ಳೋದ. ಒಟ್ಟಲ್ಲಿ 100 ರೂಪಾಯಿ ಫಿಕ್ಸ್ ಮಾಡಿದ್ವಿ. ತಿನ್ನೋರು ಇನ್ಮೇಲೆ ಗೊತ್ತಾಗುತ್ತೆ. ಇನ್ನಕ್ಕಿಂತ ಮುಂಚೆ ರೇಟ್ ಕೇಳಿದ್ರೆ ಅವ್ರಿಗೆ ಅರ್ಥ ಆಗಲ್ಲ. ಇಂದಾದ್ಮೇಲೆ ಏನು ಮಾತಾಡೋಲ್ಲ. ರೇಟ್ 100ಕ್ಕೆ 100% ಯಾರು ಕೇಳಲ್ಲ. ಇಲ್ಲ 100 ರೂಪಾಯಿ 1000 ರೂಪಾಯಿ ಬಂದಾಗ ಹೇಳ್ತೀವಿ. ಅವರು ರೇಟ್ಗೋಸ್ಕರ ಎಂತೆಂಥ ಐಟಮ್ ತರಲ್ಲ. 100% ಫ್ರೆಶ್ ಐಟಮ್ ತಂದಿರ್ತೀವಿ. ರೈಸು ಫ್ರೆಶ್ ಐಟಮೇ ಇರುತ್ತೆ. 100ಕ್ಕೆ 100% ಯಾವುದೇ ಕಾರಣಕ್ಕೂ ಅದರಲ್ಲಿ ಬದಲಾವಣೆ ಇಲ್ಲ ಐಟಮಲ್ಲಿ. ಯಾವ್ದಾದ್ರು ತಿನ್ನಿ, ಏನಾದ್ರು ಮಾಡಿ, ಯಾವ ಥರ ಮಾಡಿ ಚೆಕ್ ಮಾಡಿ, 100% ಗ್ಯಾರಂಟಿ ಒಳ್ಳೆ ಐಟಮ್. ಸೂಪರ್. ಯಾರು ಇಷ್ಟು ಫುಲ್ಲು ಅಂತೆಲ್ಲ ಕೊಡೋಲ್ಲ. ಫುಲ್ ಇದಕ್ಕಿಂತ ಕಮ್ಮಿ ಹಾಕಿಬಿಟ್ಟಿರ್ತಾರೆ. ಫುಲ್ಗಿಂತ ಜಾಸ್ತಿ ಇರುತ್ತೆ. ಹಾಫ್ ಬಂದರೂ ಅಷ್ಟೇ ಕೊಡೋದು, ಫುಲ್ ಹೋದ್ರೆ ಅಷ್ಟೇ.
ಚೆನ್ನಾಗಿದೆ. ಏನೇನು ತೊಗೊಂಡಿದ್ದಾರೆ? ಮುದ್ದೆ ಮತ್ತು ಬೋಟಿ. ಲಿವರ್ ಅದು ಟೇಸ್ಟ್ ಚೆನ್ನಾಗಿದೆ. ಫ್ರೆಂಡ್ಸ್ ರೆಕಮೆಂಡ್ ಮಾಡಿ. ನಾವು ಅವಾಗ ಬರ್ತಾ ಇರ್ತೀವಿ. ಚೆನ್ನಾಗಿ ಮಾಡ್ತಾರೆ. ಹಾಂ, ಏನು ತೊಗೊಂಡಿದ್ದೀರಾ? ತಲೆ ಮಾಂಸ ಮುದ್ದೆ. ನಾಟಿ ಸ್ಟೈಲ್ ಅಂದರೆ ಇಷ್ಟ ನಿಮಗೆ? ಹಾಂ, ನಾಟಿ ಸ್ಟೈಲ್. ನಿಮಗೆ ಮುದ್ದೆ ಚಿಕನ್ ಅಲ್ವಾ? ಯಾರಿಗೆ ಬರ್ತಾ ಇದೆಯಾ? ಹೇಳಿ ಹೇಳಿ ಹೇಳಿ. ಮುದ್ದೆ, ಪರೋಟ, ಚಪಾತಿ, ಪರೋಟಾಗೆ ಚಿಕನ್, ಮಟನ್, ಕೋಳಿ, ತಲೆ ಮಾಂಸ.